ಕೇರಳದ ಮಟ್ಟಿಗೆ ಫಾರಿನಲ್ಲೆಲ್ಲ ಹೆಚ್ಚಾಗಿ ವೈನ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಇದನ್ನು. ವೈನ್. ಹಾಗಂತೇಳಿ ನಾವೊಂದು ವೈನ್ ಮಾಡಿದ್ದೇವೆ. ಹೇಗೆ ಆಗಿದೆ? ಚಂದ ಆಗಿದೆ. ಕಿಕ್ ಆಗಿದಾ? ಕಿಕ್ ಅಂತಲ್ಲ, ನಾವದು ಇದೆಲ್ಲ ಈಸ್ಟೆಲ್ಲ ಹಾಕದೆ ವೈನ್ ಮಾಡುವ ಕಾರಣ. ನೀವು ಅಲ್ಲಿ ಮುಂದೆ ಸಹ ನೋಡ್ಬೋದು ಬೇಕಾದ್ರೆ ಕೆಲವೊಂದು ಗಿಡಗಳು, ಈ ಕೆಲವು ದೊಡ್ಡ ಗಿಡಗಳಿದೆ, ಕೆಲವು ಸಣ್ಣ ಗಿಡಗಳು ಇದೆ. ಅದರಲ್ಲಿ ಸಣ್ಣ ಗಿಡಗಳು ಅಂತ ಹೇಳಿದ್ರೆ ಮೊನ್ನೆ ಹಿಂದಿನ ಸಲ ನಾವು ಕಟ್ ಮಾಡಿ ತೆಗೆದದ್ದು, ಹಣ್ಣು ಒಳ್ಳೆದಿಲ್ಲದ ಕಾರಣ ಕಟ್ ಮಾಡಿ ತೆಗೆದು ಹೊಸ ಗಿಡ ಹಾಕಿದೆ. ಅರೆ ಈ ಮುಳ್ಳಿನ ಕಾರಣದಿಂದ ನನಗೆ ಸ್ವಲ್ಪ ಅದನ್ನು ಮುಟ್ಲಿಕ್ಕೆ ಆಗ್ತದೆ, ಹಾಗೆ ಮುಟ್ತೇನೆ ನಾನು ತೆಗಿತೇನೆ. ಹೆಚ್ಚು ಮುಳ್ಳು ಇರೋದ್ರಿಂದಾಗಿ ಅದನ್ನು ಕ್ಯಾಮರಾಮನಿಗೆ ಕೊಡಿ. ಪಾಪ ಅವರು ಆಗಿಂದ ನಮ್ಮೊಟ್ಟಿಗಿದ್ದಾರೆ, ಅವ್ರು ಇಲ್ಲೇ ಬಿಟ್ಟು ಹೋದ್ರೆ ನಮಗೆ ಕಷ್ಟ. ಮತ್ತೆ ಇದು ಇನ್ನೊಂದು ನೋಡಿ ಇಲ್ಲಿ ಸರ್, ರೆಡ್ ಕಲರ್ ಆದ ಕೂಡಲೇ ಮಿಯಾಜಾಕಿ ಅಂತ ಈಗ ಹೆಚ್ಚಿನವರೆಲ್ಲ ರೆಡ್ ಕಲರ್ ಮಿಯಾಜಾಕಿದಲ್ಲಿ ಕೊಟ್ಟಿದ್ದಾರೆ. ಇದು ಹ್ಯಾಡನ್ ಅಂತ ಹೇಳುವಂತ ಒಂದು ವೆರೈಟಿ. ಇದು ಸರಿ ಹಣ್ಣು ಆಗ್ಲಿಲ್ಲ. ನಮ್ಮಲ್ಲಿ 1000 ವೆರೈಟಿ ಪ್ಲಸ್ ಹಣ್ಣಿನ ಗಿಡಗಳು ಇದ್ರೂ ಬೇರೆಯವರಲ್ಲಿ ಇರುವ ಗಿಡ ನಮ್ಮಲ್ಲಿ ಇಲ್ಲದೆ ಇರಬಹುದು. ಬೇರೆಯವ್ರ ಹತ್ರ ಒಂದೇ ಫ್ರೂಟಿನ ಗಿಡ ಇರಬಹುದು ಅವ್ರ ಹತ್ರ, ಆದ್ರೆ ಅದೇ ಫ್ರೂಟಿನ ಗಿಡ ನಮ್ಮಲ್ಲಿ ಇಲ್ಲದೇ ಇರಬಹುದು. ನಾವು ಆಲೋಚನೆ ಮಾಡುವಾಗಿಲ್ಲ, ನಮ್ಮಲ್ಲಿ 1000 ಉಂಟು ಅಂತ ಹೇಳಿಕೊಂಡು ಎಲ್ಲ ಉಂಟು ಅಂತ ಹೇಳಿ ನಮ್ಮ ಅನಿಸಿಕೆ ಅಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಒಂದು ಬಾರಿ ಈ ರೀತಿ ನೋಡಿದಾಗ ನಿಮಗೆ ಗೊತ್ತಾಗುವಂಥದ್ದು, ನಾನು ಕಳೆದ 4 ವೀಡಿಯೋಗಳನ್ನು ಸಾನಿಕಾ ನರ್ಸರಿ ಬಗ್ಗೆ ಹಾಕಿದ್ದೆ. ಇದಿರುವಂಥದ್ದು ಸುಳ್ಯ ತಾಲೂಕಿನ ಪಂಜದ ಪಕ್ಕದಲ್ಲಿ ವನಸಿರಿ ಎನ್ನುವಂಥ ದಟ್ಟ ಕಾಡಿನ ಮಧ್ಯದಲ್ಲಿರುವಂಥ ಅದ್ಭುತವಾಗಿರುವಂಥ ನರ್ಸರಿ. ಈ ಅಂಬಡೆ ಬಗ್ಗೆ ನಾನು ತುಂಬ ಬಾರಿ ಹೇಳಿದ್ದೆ. ಇದು ನಮ್ಮ ಊರಿನ ಅಂಬಡೆ ಅಲ್ಲ, ಇದು ಇಡೀ ವರ್ಷ ಆಗುವಂಥ ಅಂಬಡೆ. ನೋಡಿ, ಇಲ್ಲಿ ಹೂವಾಗಿದೆ, ಕಾಯಾಗಿದೆ, ಎಲ್ಲವಾಗಿದೆ. ಇದಾದಾಗ ತುಂಬ ಜನರು ನನಗೆ ಕಮೆಂಟ್ ಮಾಡಿದರು, ತುಂಬ ಜನರು ಫೇಸ್ಬುಕ್ಕಲ್ಲೂ ಕೂಡ ಹೇಳಿದರು, ಈ ಅಂಬಡೆ ನಮ್ಮ ಊರಿನಷ್ಟು ಅಂಬಡೆ ಅಷ್ಟು ದೊಡ್ಡದಾಗೋದಿಲ್ಲ ಅಂತ. ಅವರು ಎಲ್ಲರಿಗೂ ಕೂಡ ಇಲ್ಲಿ ನಾನು ನೇರವಾಗಿ ಈ ವಿಡಿಯೋದ ಮುಖಾಂತರ ಉತ್ತರವನ್ನು ಕೊಡ್ತಿದ್ದೇನೆ. ನಮ್ಮ ಊರಿಗಿಂತ ಅಂಬಡೆಗಿಂತ ದೊಡ್ಡದಾಗ್ತದೆ. ನೋಡಿ, ಯಾರ್ದು ತಲೆ ಬೇಕಾದರೂ ಹೊಡೆದಾಕ್ಬೋದು, ಅಷ್ಟು ದೊಡ್ಡದಾಗಿರುವಂಥ ಅಂಬಡೆ. ಸಾಂಬಾರು ಮಾಡ್ಬೋದು, ಇನ್ನೊಂದು ಏನು ಬೇಕಾದ್ರೆ ಮಾಡ್ಬೋದು. ಅಂಥ ಒಂದು ಅಂಬಡೆಯ ಗಿಡವನ್ನು ನೀವು ಮನೆಯಲ್ಲಿ ನೆಟ್ಟರೆ ಖಂಡಿತವಾಗಿ ನೀವು ಎಲ್ಲಿಂದನೋ ಕೆಮಿಕಲ್ ಮಿಕ್ಸ್ ಆಗಿರುವಂಥದ್ದು, ಇನ್ಯಾವುದೋ ಹುಡಿಗಳನ್ನು, ಇನ್ಯಾವುದೋ ಹುಳಿಗಳನ್ನು ತಂದು ಹಾಕೋ ಬದಲು ಒರಿಜಿನಲ್ ಆಗಿರುವಂಥ ಈ ರೀತಿಯ ಅಂಬಡೆಯನ್ನು ನಾವು ಉಪಯೋಗ ಮಾಡಿದರೆ ಖಂಡಿತವಾಗಿ ನಮ್ಮ ಹೆಲ್ತ್ಗೆ ಉಪಯೋಗ ಆಗುತ್ತೆ. ಅದೇ ರೀತಿಯಲ್ಲಿ ಈ ಗಿಡಕ್ಕೆ ಸಣ್ಣ ಜಾಗ ಮನೆ ಪಕ್ಕ ಕ್ರೋಟನ್ ರೀತಿಯಲ್ಲಿರುತ್ತೆ. ಈ ರೀತಿಯ ಗಿಡವೂ ಕೂಡ ಸಾನಿಕಾ ನರ್ಸರಿಯಲ್ಲಿ ಸಿಗುತ್ತೆ. ಬನ್ನಿ, ಒಂದು 4 ವೆರೈಟಿಯ ವಿಶೇಷವಾಗಿರುವಂಥದ್ದು ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಸಾಮಾನ್ಯವಾಗಿ ತೋಟದಲ್ಲಿ ಕಾಣ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀಬೋದು. ಅಂತಹ ಹಣ್ಣುಗಳನ್ನು ನಮಗೆ ದಯಾಪ್ರಸಾದ್ ತೋರಿಸ್ತಾರೆ. ಬನ್ನಿ, ಆ ಹಣ್ಣುಗಳು ಯಾವುದು ಅನ್ನುವಂಥದ್ದು ನೋಡಿಕೊಂಡು ಬರೋಣ. ಎಂಥ ಮಕರ ಅಂತ ಹೇಳಿದ್ರೆ, ನಮ್ಮೊಟ್ಟಿಗಿರೋರು ಹೇಳ್ತಾರೆ, ಮುಖಕ್ಕೆ ಒರೆಸ್ಲಿಕ್ಕೆ ಜನರನ್ನು ಇಟ್ಕೊಳ್ಬೇಕಂತ ಗುಡ್ಡಗಾಡಲ್ಲಿ ತಿರುಗಾಡುವಾಗ ಬೆವರ್ತಿರ್ತದೆ. ನಾವು ಶೋರೂಮಲ್ಲಿ ಕೆಲಸ ಮಾಡುವಂಥದ್ದೆಲ್ಲ ಕೃಷಿಕರ ಮಧ್ಯದಲ್ಲಿ ಇಡೀ ದಿನ ಕೃಷಿಕ ಬೆವರ್ತಾನೆ. ಅಂಥದ್ರಲ್ಲಿ ನಾವೊಂದು ಅರ್ಧ ಗಂಟೆ ಬೆವರಿದ್ದೇನೆ, ದೊಡ್ಡ ಮ್ಯಾಟ್ರಲ್ಲ. ನೋಡಿ, ಈ ಹಣ್ಣು ನೋಡಿ, ಇದು ಯಂಗಾಗಿರುವಂಥ ಕಪಲ್ಸಿಗೆ ಒಂದು ವಿಷಯಕ್ಕೋಸ್ಕರ ಇದನ್ನು ಕೊಡ್ಬೋದು ಗಿಫ್ಟಾಗಿ ಅಲ್ವಾ. ಅದರ ಸಿಂಬಲ್ ಹೇಗಿದೆ ನೋಡಿ ಅಲ್ಲ, ಒಂದು ಪ್ರೀತಿಯ ಸಂಕೇತದ ರೀತಿಯಲ್ಲಿದೆ. ಇದಕ್ಕಿಂತ ಮೊದಲು ನಿಮಗೆ 1 kg ಆಗುವಂಥ ಚಿಕ್ಕು ಅಂತ ತೋರಿಸಿದ್ದೆ. ಇನ್ನೊಂದು ವೆರೈಟಿಯ ಮರ ಚಿಕ್ಕು. ಏನು ಸರ್ ವಿಶೇಷತೆ ಇದರದ್ದು? ಇದು ರೋಸ್ ಸಪಟೆ ಅಂತ ಹೆಸರು. ರೋಸ್ ಸಪಟೆ ಅಂತ ಹೆಸರು ಇದು ನನಗೆ ಫಸ್ಟ್ ಟೈಮ್ ಫ್ರೂಟ್ ಆಗಿದೆ. ನನಗೆ ಗಿಡವನ್ನು ನೋಡುವಾಗ ಎಗ್ ಫ್ರೂಟ್ ಉಂಟಲ್ಲ ಸರ್, ಎಗ್ ಫ್ರೂಟ್ನ ವೆರೈಟಿಗೆ ಸೇರಿದ ಗಿಡ ಇದು. 100% ಅದೇ ಥರ ಇರಬಹುದು ಅಂತ ಹೇಳೋ ನಂಬಿಕೆ. ಅಂದರೆ ಇದು ನಾನು ತಿನ್ನಲಿಲ್ಲ ಇಷ್ಟರೊಳಗೆ. ರೋಸ್ ಸಪಟದ ಹೆಸರು. ಅಂದರೆ ಲಾಸ್ಟ್ ಇಯರ್ ಹೂ ಹೋಗಿತ್ತು, ಈ ಸಲ ಹೂ ಹೋಗಿ ಒಂದು 10-20 ಕಾಯಿಗಳು ಇದೆ ಇದರಲ್ಲಿ. ತಿನ್ನಲಿಕ್ಕೆ ಹೇಗೆ ಉಂಟದ್ದು ಗೊತ್ತಿಲ್ಲ. ಇದು ಮುಂದಿನ ದಿನಗಳಲ್ಲಿ ತಿಂದಾಗುವಾಗ ನಾನು ಹೇಳ್ತೇನೆ ಹೇಗೆ ಉಂಟು. ನೋಡಿ ಸ್ನೇಹಿತರೆ, ಎಲ್ಲಿ ಕಾಲ ಹಾಕಿದ್ರು ಕೂಡ ಹಣ್ಣುಗಳು. ಸರ್, ನೀವೀಗ ತೋರಿಸಿದ್ರಿ, ಈ ಹಣ್ಣು ಹೇಗೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಇದರ ಬಗ್ಗೆ ಮಾಹಿತಿ ತಗೊಂಡು ಗಿಡ ತಂದು ಹಾಕಿದಿರಿ. ಈ ರೀತಿ ಹಣ್ಣುಗಳು ನೀವು ಪ್ರಯೋಗ ಮಾಡ್ತೀರಲ್ಲ, ಅದು ನಿಮಗೆ ಲಾಸಸ್ ಅಂತ ಅನಿಸೋದಿಲ್ಲ? ಯಾಕಂದರೆ ಎಲ್ಲ ಹಣ್ಣುಗಳು ಜನರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಆ ಗಿಡಗಳನ್ನು, ಆ ರೀತಿ. ಸರ್, ನಾನು ಫಸ್ಟಿಗೆ ನಾನು ನಿಮ್ಮ ಹತ್ರ ಹೇಳಿದೆ, ನಾವಂದರೆ ಹಾಬಿ ಕೃಷಿಕರು. ಈ ಹಣ್ಣುಗಳ ಗಿಡ ನಮ್ಮದು ಹಾಬಿ, ಹವ್ಯಾಸ ಅಂತ ಹೇಳಿ. ಕೃಷಿಯಿಂದ ಹೊರತುಪಡಿಸಿ, ನಮ್ಮ ಮಾಮೂಲು ಕೃಷಿಯಿಂದ ಹೊರತುಪಡಿಸಿದ ಹವ್ಯಾಸ ಕೃಷಿ. ನಮಗೆ ಹಾಗೆ ಅಂತ ಹೇಳಿದರೆ ಯಾವುದೇ ಒಂದು ಹಣ್ಣಾಗಿರ್ಬೋದು, ಅದನ್ನು ತಂದು ಇಲ್ಲಿ ನಮ್ಮ ಭೂಮಿಯಲ್ಲಿ ಹಾಕ್ಲಿಕ್ಕೆ ಒಂದು ಆಸೆ ಉಂಟು. ಅದಕ್ಕೋಸ್ಕರ ಅದನ್ನು ಹಾಕ್ತಾ ಇರ್ತೇವೆ. ಅದು ನೀವು ಹೇಳಿದಾಗ ಎಂತ ಆಗ್ತದೆ ಅಂತ ಹೇಳಿದರೆ, ಕೆಲವೊಮ್ಮೆ ಲಾಸ್ ಅಂತ ಕಾಣ್ತದೆ. ಕಂಡ್ರು ಸರ್ ನಮಗೆ ಒಂದು ಅದು ಲಾಭ ಅಂತ ಹೇಳಿದ್ರೆ ಅದು ಇಲ್ಲಿ ಆಗ್ತದೋ ಇಲ್ಲೋ, ಅಥವಾ ಕೆಲವೊಮ್ಮೆ ಆಯ್ತು ಅಂತಲೇ ಇಟ್ಟುಕೊಳ್ಳಿ, ಆದರೆ ನಮ್ಮಲ್ಲೇ ಫಸ್ಟ್ ಆಯ್ತು ಅಂತ ಹೇಳುವಂತ ಒಂದು ಖುಷಿ ಇರ್ತದೆ ನಮಗೆ. ನಮ್ಮಲ್ಲಿ ಫಸ್ಟ್ ಟೈಮ್ ಹಣ್ಣಾಗಿದೆ ಒಂದು ಹಣ್ಣು ಅಂತ ಹಾಗೆ ಆಗ್ತದೆ. ಹೌದು. ಇದು ಯಾವುದು? ಇದು ಓಲಸಾಪು ಅಂತ ಹೇಳಿ ಒಂದು ಹಣ್ಣು.
ಓಲು ಸೊಪ್ಪು ಇದು ಸರಿಯಾಗಿ ಹಣ್ಣು ಆಗಲಿಲ್ಲ. ಹ್ಮ್ ಆದ್ರೆ ನೋಡು ಯಾವ್ದ್ರಲ್ಲಿ ಯಾರು ಒಂದು ಹಣ್ಣಾಗಿದೆ ಸಹ ಓಹೋ ಎಲ್ಲೋ ಕಲರಿಗೆ ಬರ್ತದೆ. ಹಾ. ಇದು ಸಾಧಾರಣ ಎಗ್ ಫ್ರೂಟ್ನಾಗೆ ತಿನ್ಲಿಕ್ಕೆ ಆಗ್ತದೆ, ಆದ್ರೆ ತುಂಬಾ ಸ್ವೀಟ್ನೆಸ್ ಉಂಟು. ಓ. ಇದು ಈಗ ಸರಿ ಹಣ್ಣಾಗ್ಲಿ ಫುಲ್ ಎಲ್ಲೋ ಕಲರಿಗೆ ಬರಬೇಕು. ಹ್ಮ್ ಆದ್ರೂ ಒಂದು ನೀವು ನೋಡಿ ಸರ್ ಹೇಗೆ ಉಂಟು ಅಂತೇಳಿ, ಸ್ವಲ್ಪ ಕಚ್ಚಿ ನೋಡಿ ಹ್ಮ್ 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 ಯಾವ ತರ ಉಂಟು ಅಂತ ಹೇಳಿಕೊಂಡು. ಹ್ಮ್. ಹಣ್ಣು ಆಗ್ಲಿಲ್ಲ, ಸ್ವಲ್ಪ ಅದು ಸ್ಮೂತ್ನೆಸ್ ಬರ್ಲಿಲ್ಲ. ಹೌದು ಒಂದು ಹಿಟ್ಟು ತಿಂದಾಗ ಆಗ್ತದೆ, ಬಂದ ಹಿಟ್ಟು ಅಂತ ಹೇಳಿ. ಬಂದದಿಂದ ಕಡಲೆ ಇಟ್ಟಿದ್ದಾಗಿದೆ. ಕಡಲೆ ಹಿಟ್ಟು ತಿಂದಾಗ ಆಗ್ತದೆ, ಹ್ಮ್. ಸ್ವೀಟ್ನೆಸ್ ಬರ್ತದೆ ನಿಮಗೆ. ಒಳ್ಳೆ ಹಣ್ಣಾದ್ರೆ ತುಂಬಾ ಸ್ವೀಟ್ ಬರ್ತದೆ. ಹೌದು ಈಗ ಅಷ್ಟೊಂದು ಹಣ್ಣು ಆಗ್ಲಿಲ್ಲ ಅದು ನಿಮ್ಗೆ. ಕರೆಕ್ಟ್ ಕರೆಕ್ಟ್. ನೀವು ಅದೊಂದ್ಸಲ ಹೇಳಿದ್ರಿ ಹ್ಮ್. ಈ ರೀತಿ ನಿಮ್ಗೆ ಜನರಿಗೆ ಟೇಸ್ಟ್ ಆಗಲ್ಲ ಅಂದ್ರೆ ಹ್ಮ್. ನೀವು ಅದನ್ನು ಜನರಿಗೆ ಇದನ್ನು ಕೊಡೋದೇ ಇಲ್ಲ ಅಂತ ಹೇಳಿ ಗಿಡಗಳನ್ನು ಅಲ್ವಾ? ಹೌದು ಹೌದು ಚೆಕ್ ಮಾಡಿ. ಹೌದು. ನೀವು ಅಲ್ಲಿ ಮುಂದೆ ಸಹ ನೋಡ್ಬೋದು ಬೇಕಾದ್ರೆ, ಕೆಲವೊಂದು ಗಿಡಗಳು ಈ ಕೆಲವು ದೊಡ್ಡ ಗಿಡಗಳಿದೆ, ಕೆಲವು ಸಣ್ಣ ಗಿಡಗಳು ಇದೆ. ಅದರಲ್ಲಿ ಸಣ್ಣ ಗಿಡಗಳು ಅಂತ ಹೇಳಿದ್ರೆ ಮೊನ್ನೆ ಹಿಂದಿನ ಸಲ ನಾವು ಕಟ್ ಮಾಡಿ ತೆಗೆದದ್ದು, ಓ. ಹಣ್ಣು ಒಳ್ಳೆದಿಲ್ಲದ ಕಾರಣ ಕಟ್ ಮಾಡಿ ತೆಗೆದು ಹೊಸ ಗಿಡ ಹಾಕಿದ್ದೇವೆ. ಪ್ರತಿ ಒಂದರಲ್ಲೂ ಕೂಡ ಹಣ್ಣುಗಳು ಕಾಯಿಗಳು ಎಲ್ಲವೂ ಇದ್ದೇ ಇರ್ತದೆ. ಬನ್ನಿ ಹಣ್ಣು ಇಲ್ಲಿ ಬನ್ನಿ. ಇಲ್ಲಿ ಎಂಥ ಹಣ್ಣಿದೆ ನೋಡಿ, ನೋಡಲಿಕ್ಕೆ ಚೆಂದ ಆಗ್ತದೆ ಇದು ನೋಡುವಾಗ. ಹೌದು, ಇಲ್ಲಿ ಒಂದು ಹಣ್ಣು ಇದೆ. ಏನಿದೆ ಹೆಸರು? ಇದು ಕೋಕೋ ಪ್ಲಮ್ ಅಂತೇಳಿ ಹೆಸರು. ಹಾಂ. ನಾನು ಇದನ್ನು ಹೇಳೋದು, ಹ್ಞೂ ಇದು ಸಕ್ಕರೆ ಕಾಯಿಲೆ ಇರುವವರು ಎಷ್ಟು ಬೇಕಾದ್ರೂ ತಿನ್ಬಹುದಾದ ಹಣ್ಣು ಇದು. ಹಾಂ. ಯಾಕೆಂತ ನೀವೀಗ ಹೇಳಬೇಕು. ಈ ಕೊಡಿ. ಹಾಂ, ಇದು ತಿಂತೇನೆ ಇದು. ಹಾಂ, ತಿನ್ನಿ ಸರ್, ಒಳ್ಳೆದುಂಟು. ಹೇಗುಂಟು? ಒಳ್ಳೆ ಟೇಸ್ಟ್ ಇಲ್ವಾ? ಸ್ಪೆಷಲ್ ಇದು ಏನು ಅಂತ ಗೊತ್ತಾಗ ಮೊನ್ನೆ ಇದು ನಮ್ಮ ಪೇಪರ್ ಎಲ್ಲ ಕರೆಕ್ಟ್. ನಾನು ಯಾವಾಗಲೂ ಹೇಳ್ತೇನೆ ಎಂತದ್ದು, ಈ ಪ್ಯಾಕಿಂಗ್ ಈಗ ಒಂದು ವೈಟ್ ಕಲರ್ ಥರ್ಮೋಕೋಲ್ ಹೌದು, ಬರ್ತದೆ, ಹೌದು. ಅದನ್ನು ತಿಂದಾಗ ಅನಿಸ್ತಾ ಇದೆ. ಹೌದು. ಅದಕ್ಕೆ ನಾನು ಫಸ್ಟಿಗೆ ಹೇಳಿದೆ ಸಕ್ಕರೆ ಕಾಯಿಲೆ ಅವರು ಎಷ್ಟು ತಿನ್ಬಹುದಾದ ಹಣ್ಣು ಇದು ಅಂತ ಹೇಳಿ. ನೋ ಟೇಸ್ಟ್ ಇದಕ್ಕೆ ಅಲ್ಲ ಅಲ್ಲ, ಅದು ಟೇಸ್ಟ್ ಏನಿಲ್ಲ, ಟೇಸ್ಟ್ ಎಂತ ಇಲ್ಲ. ಅದು ಒಳ್ಳೆ ಸ್ಪಾಂಜ್ ತಿಂದಾಗ ಆಗ್ತಾ ಅನಿಸ್ತದೆ ನಮಗೆ. ಏನು ಹೆಸರು? ಸರ್ ಇದು ಕೋಕೋ ಪ್ಲಮ್. ಕೋಕೋ ಪ್ಲಮ್ ನೋಡಿ ಸ್ನೇಹಿತರೆ, ಕೋಕೋ ಪ್ಲಮ್. ಅದೇ ರೀತಿಯಲ್ಲಿ ಇದು ಹಣ್ಣು ಬದನೆ ಏನದು ಇದು? ಇದು ರಂಜಿಲ್ಲ ಅಂತ ಹೆಸರು ಅದರದ್ದು. ಹಾಗೆಂದ್ರೆ ಅದು ಒಂದು ಹಣ್ಣು ಸರ್. ಅದು ಹಾಂ, ಸ್ವಲ್ಪ ಕೊಯ್ಲಿಕ್ಕೆ ಸ್ವಲ್ಪ ಕೆಲಸ ಉಂಟು, ಅದನ್ನು ಕಟ್ ಮಾಡುವಲ್ಲ ಒಂದು. ಹೌದು, ನೋಡ್ಲಿಕ್ಕೆ ಸರ್ ಮುಳ್ಳು ಉಂಟು ಅದರಲ್ಲಿ. ಹೌದಾ? ನೋಡ್ಲಿಕ್ಕೆ ಬದನೆ ರೀತಿಯಲ್ಲಿದೆ. ಹೌದೌದು. ನೋಡಿ ಸ್ನೇಹಿತರೆ, ಯಾವುದ್ಯಾವುದು ಹಣ್ಣುಗಳೆಲ್ಲ ಇದೆ ನೋಡಿ ಇಲ್ಲಿ. ಯಾವುದಿದೆ ಯಾವುದಿಲ್ಲ ಅನ್ನೋದಿಲ್ಲ. ಮುಟ್ಲಿಕ್ಕೆ ಸ್ವಲ್ಪ ಹೆದರಿಕೆ ಆಗೋ ಕಾರಣ ಮುಳ್ಳು ತುಂಬ ಉಂಟು, ಎಂತ ಆಗೋದಿಲ್ಲ. ತುಂಬ ಬಗೆಯ ನಾವು ಕಟ್ ಮಾಡ್ತೇವೆ ಯಾವಾಗಲೂ ಹಣ್ಣುಗಳಲ್ಲ. ಸ್ವಲ್ಪ ನೋಡ್ಲಿಕ್ಕೆ ಬದನೆ ಟೈಪಲ್ಲಿ ಇದೆ ಅಲ್ಲ. ಸ್ವಲ್ಪ ಈ ಕಡೆ ತನ್ನಿ ಸರ್. ಬದನೆ ಅಲ್ಲ ಸರ್, ಕಾಡಿದೊಂದು ಹಾಂ ಉಂಟಲ್ಲ, ಕುದನೆ. ಹಾಂ, ಕುದನೆ ಅಂತ ಹೇಳ್ತೇವಲ್ಲ ಸರ್, ಆ ಥರ ಇರ್ತದೆ. ಕುದನೆ ವೆರೈಟಿಗೆ ಸೇರಿ ಇದು ತಿನ್ಲಿಕ್ಕಾಗುವ ಹಣ್ಣು ಸರ್. ಇದು ಸರ್ ಹಣ್ಣೇನದು? ಸುಮ್ಮನೆ ಕಾಟಗಿಡ ನೋಡಿ, ಕಾಟಗಿಡ ಅಲ್ಲ ಸರ್, ಹಣ್ಣು ಸರ್ ಇದು. ಅರೆ ಈ ಮುಳ್ಳಿನ ಕಾರಣದಿಂದ ನನಗೆ ಸ್ವಲ್ಪ ಅದನ್ನು ಅದು ಮುಟ್ಲಿಕ್ಕೆ ಆಗೋದಿಲ್ಲ. ಮುಟ್ಲಿಕ್ಕೆ ಆಗ್ತದೆ, ಹಾಗೆ ಮುಟ್ತೇನೆ ನಾನು ತೆಗಿತೇನೆ. ಅದು ಹೆಚ್ಚು ಮುಳ್ಳು ಇರೋದ್ರಿಂದಾಗಿ ಅದನ್ನು ಕ್ಯಾಮರಾಮನಿಗೆ ಕೊಡಿ. ಪಾಪ ಅವರು ಆಗಿಂದ ನಮ್ಮೊಟ್ಟಿಗಿದ್ದಾರೆ, ಅವ್ರು ಇಲ್ಲೇ ಬಿಟ್ಟು ಹೋದ್ರೆ ನಮಗೆ ಕಷ್ಟ ಮತ್ತೆ. ಕರೆಕ್ಟ್. ಓ, ಆ ರೀತಿ ಕ್ಲೀನ್ ಬರ್ತದೆ ಚೋಲಿ. ಹೌದು, ಸಿಪ್ಪೆ ಬಂತು ನೋಡಿ. ನೋಡಿ ಸರ್, ನೋಡಿ ಮುಳ್ಳುಂಟು ಸ್ವಲ್ಪ ತೆಗೆ. ಬದನೆ ರೀತಿಯಲ್ಲೇ ಉಂಟಿದು. ನೋಡಿ ಸರ್, ಒಂದು ಚೆನ್ನಾಗಿ ಉಂಟು ತಿನ್ನಲಿಕ್ಕೆ, ನಾಟ್ ಬ್ಯಾಡ್. ಸೂಪರ್ ಇದೆ ಸ್ನೇಹಿತರೆ. ಅಜ್ಜಪಟುಲ್ಗ ಅಂತೇಳಿ ಒಂದು ತೋಟದ ಬದಿಯಲ್ಲಿ ಸಣ್ಣದೊಂದು ಕಾಯಿ ಸಿಗ್ತದೆ, ಅಜ್ಜಪಟುಲ್ಗ ಅಂತೇಳಿ. ಅದನ್ನು ಹೊರಗಡೆ ಎಲ್ಲ ದೇಶದಲ್ಲೆಲ್ಲ ಸೂಪರ್ ಮಾರ್ಕೆಟಲ್ಲಿ ಮಾರ್ತಾರೆ. ಅದರ ರೀತಿಯಲ್ಲಿ ಆಗ್ತದೆ ಇದರದ್ದು ಸರ್. ಹೊರಗೆ ದೇಶದಲ್ಲೆಲ್ಲ ಸರ್ ನಮ್ಮಲ್ಲಿ ಮಾರ್ತದೆ. ನಮ್ಮಲ್ಲಿ ಮಾರ್ತಾರೆ. ಹೌದಾ? ಹೌದು. ಮೊನ್ನೆ ಯಾರು ಅಮೇರಿಕಾದಿಂದ ಯಾರ್ದೊಂದು ರೀಲ್ಸ್ ನೋಡ್ತಿದ್ದೆ, ಅವರು ತೋರಿಸ್ತಿದ್ರು ಇಲ್ಲಿ ಪುತ್ತೂರು ಸೈಡ್ನವರು. ಸೂಪರ್ ಇದೆ ಸ್ನೇಹಿತರೆ. ಏನು ಹೆಸರು ಇದಕ್ಕೆ? ರಂಜಿಲ್ಲ ಅಂತ ಹೆಸರು. NARANGILLA. ಓಹೋ, ರಂಜಿಲ್ಲ. ಒಂದು ಹೆಸರು. ತಿನ್ನಲಿಕ್ಕೆ ಸ್ವಲ್ಪ ಸ್ವೀಟ್ ಉಂಟಲ್ಲ ಸರ್? ಹೌದು, ಸೂಪರ್ ಇದು. ಸ್ನೇಹಿತರೆ, ನಮಗೆ ಯಾವ ರೀತಿ ಜಾಗ, ನಮ್ಮದು ಹಣ್ಣುಗಳು ಬೆಳೀತದ, ನಮ್ಮದು ಜಾಗ ಸರಿ ಇಲ್ಲ ಅಂತೇಳಿ ತುಂಬ ಜನರು ಹೇಳ್ತಾರೆ. ಇಲ್ಲಾದರೂ ಒಂದು ರೀತಿಯಲ್ಲಿ ಒಂದು ಒಳ್ಳೆ ತೋಟ ನೋಡಿದ ತಕ್ಷಣ ಅವ್ರನ್ನ ಜಾಗ ಒಂಜಿ ಭಾರಿ ಸೋಕುಂಡು ಮಾರ ಎಂಕ್ಲ ಜಾಗ ಬರೋ ಸರಿಜ್ಜಿ ಅಂತ ಹೇಳ್ತಾರೆ. ಆದರೆ ಭಾರತದಲ್ಲಿ ವಿಶ್ವದಲ್ಲಿರುವಂಥ ಎಲ್ಲ ಜಾಗಗಳು ಸರಿ ಇರ್ತದೆ. ನಾವೊಂದು ಸೆಟ್ ಮಾಡ್ಕೊಳ್ಬೇಕು. ನೋಡಿ, ಇದು ಸಾನಿಕಾ ಫಾರ್ಮ್ ಇರುವಂಥದ್ದು ಒಂದು ಬೆಟ್ಟದ ಮೇಲೆ. ನೋಡಿ, ಇಲ್ಲಿ ಈ ಭಾಗದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಎತ್ತರ ತಗ್ಗು ಜಾಗ ಇದೆ, ಎಲ್ಲೂ ಕೂಡ ಲೆವೆಲ್ ಇಲ್ಲ. ನಿಮಗೆ ಎಷ್ಟೋ ಜನರಿಗೆ ತುಂಬ ಲೆವೆಲ್ ಒಳ್ಳೊಳ್ಳೆ ಜಾಗಗಳಿರ್ತದೆ, ಅದರಲ್ಲಿ ನಾವು ತೋಟ ಮಾಡೋದು ಬಿಟ್ಟಿರ್ತೇವೆ. ಅದರಲ್ಲಿ ನೋಡಿ, ಬೆಟ್ಟ ಕೂಡ ರಂಬುಟನ್ನು ಕಾಣ್ತೇವೆ. ಅದು ಕೆಳಗಡೆ ಇನ್ನೂ ಡೆಪ್ತ್ ಇದೆ. ಅದರ ಮೇಲ್ಗಡೆ ತೋರಿಸ್ತಾರೆ. ಈ ಕಡೆ ಸ್ಟೆಪ್ಗಳು ತೋರಿಸಿ. ಪ್ರತಿ ಸ್ಟೆಪ್ಪಲ್ಲೂ ಕೂಡ ರಬ್ಬರ್ ಗಿಡ ನೆಟ್ಟ ರೀತಿಯಲ್ಲಿ ಹಣ್ಣುಗಳನ್ನು ನೆಟ್ಟಿದ್ದಾರೆ. ಅದರಿಂದಾಗಿ ನಮಗೆ ನಮ್ಮ ಜಾಗವೇ ಚೆನ್ನಾಗಿದೆ ಅಂತ ಫಸ್ಟ್ ತಲೆಯಲ್ಲಿ ನಾವು ಕೂರಿಸ್ಬೇಕು. ಯಾಕಂದ್ರೆ ನಾವು ಜಾಗ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ನಮ್ಮ ತಲೆಯಲ್ಲಿ ಆ ರೀತಿ ಕೂತ್ರೆ ಖಂಡಿತವಾಗಿ ನಾವು ನಮ್ಮ ತೋಟವನ್ನು ಸಮೃದ್ಧ ಮಾಡಬಹುದು. ನೋಡಿ, ಇದೊಂದು ಹಣ್ಣು ನೋಡಿ, ಇದನ್ನು ನೋಡುವಾಗಲೇ ಒಂದು ಭಾರಿ ವಿಶೇಷ ಅಂತ ಅನಿಸುತ್ತೆ. ಏನು ಸರ್ ಇದರದ್ದು ವಿಶೇಷ? ಇದು ಲಿಪೋಟೆ ಅಂತ ಹೇಳುವ ಹಣ್ಣು ಸರ್ ಇದು ಆ್ಯಕ್ಚುಲಿ. ಹಾಂ,
ಇದು ನೇರಳೆ ಹಣ್ಣಿನ ಜಾತಿಗೆ ಸೇರ್ತದೆ. ಹಾ. ಇದು ನಾನು ತಿಳಿದ ಮಟ್ಟಿಗೆ ಫಾರಿನಲ್ಲೆಲ್ಲ ಹೆಚ್ಚಾಗಿ ವೈನ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಇದನ್ನು. ಹಾಗಂತೇಳಿ ನಾವು ಒಂದು ವೈನ್ ಮಾಡಿದ್ದೇವೆ. ಹೇಗೆ ಆಗಿದೆ? ಚಂದ ಆಗಿದೆ. ಕಿಕ್ ಆಗಿದಾ? ಕಿಕ್ ಅಂತಲ್ಲ, ನಾವದು ಇದೆಲ್ಲ ಈಸ್ಟೆಲ್ಲ ಹಾಕದೆ ವೈನ್ ಮಾಡುವ ಕಾರಣ ಕಿಕ್ಕೆಲ್ಲ ತುಂಬ ಬರೋದಿಲ್ಲ. ಆದರೆ ನೋಡಿ, ಇದೊಂದು ತಿನ್ನಲಿಕ್ಕೆ ಸಹ ಒಳ್ಳೇದುಂಟು ಹಣ್ಣು ಇದು. ಅಲ್ಲ ನೋಡಿ ಸ್ನೇಹಿತರೆ, ನೋಡಿದ್ರ ಇದು ಈ ಥರ ಇರ್ತದೆ ನಿಮಗೆ ಹಣ್ಣು. ಫಸ್ಟ್ ಹಣ್ಣನ್ನು ಕ್ಯಾಮರಾಮನ್ನಿಗೆ ಕೊಡುವ ಅಲ್ಲ, ಯಾವುದೇ ಉಪದ್ರ ಆಗದ ರೀತಿಯಲ್ಲಿ ಇನ್ನೊಂದಷ್ಟೊತ್ತು ವೀಡಿಯೋ ಮಾಡಲಿಕ್ಕಿದೆ. ತಗೊಳ್ಳಿ ಸರ್. ಎರಡನೇ ಹಣ್ಣು ನಾವು ತಗೊಳ್ಳುವಲ್ವಾ? ಹೌದು, ಕರೆಕ್ಟ್ ಅಲ್ಲ? ಹೌದು, ಅವ್ರು ಇಂಪಾರ್ಟೆಂಟ್. ಹೌದು. ಇವತ್ತು ಇಷ್ಟು ಮೀಡಿಯಾಗಳ ದೇಶದಲ್ಲಿ ಇದ್ದರೂ ಕೂಡ ಹೌದು, ಮೀಡಿಯಾದ ಎದುರುಗಡೆ ಆ್ಯಂಕರ್ ಯಾರು ಬೇಕಾದ್ರೆ ಮಾತಾಡ್ಬೋದು. ಹೌದು. ಆದರೆ ಹಿಂದ್ಗಡೆ ಯಾರೊಬ್ಬ ನಿಂತ್ಕೊಂಡು ಅವ್ನು ರಾತ್ರಿ ಹಗಲು ಅಂತ ಹೇಳಿದ್ರೆ ಶೂಟ್ ಮಾಡ್ತಿರ್ತಾನೆ ನೋಡಿ, ಅವನು ಭಾರಿ ಇಂಪಾರ್ಟೆಂಟ್. ಕುಂಟೋಲ್ನಾಗಿದೆ. ಹೌದು, ಕುಂಟೋಲ್ ಹಣ್ಣಿನಾಗೆ ಒಳಗೆ ಸ್ವಲ್ಪ ಬಣ್ಣ ಸಹ ನೋಡಿ ಅಲ್ಲ, ಒಂಥರ ಒಳಗೆ ಸಹ ರೆಡ್ ಕಲರ್ಲಿದೆ. ಯಾವ ದೇಶ ಮೂಲ ಇದು ಗೊತ್ತಿಲ್ಲ ಸರ್. ಅಲ್ಲ, ನಾನು ಹೆಚ್ಚಾಗಿ ಅದನ್ನು ನೀವು ಎಲ್ಲಿಂದ ತರಿಸಿದ್ದು? ನಾನು ಹೊರಗಡೆ ಇಲ್ಲಿ ಇತ್ತೀಚೆಗೆ ಇಲ್ಲಿ ಸುತ್ತಾಡುವಾಗ ಸಿಕ್ಕಿದ ಗಿಡ. ಮತ್ತೆ ನಾನು ವಾಪಸ್ ಇನ್ನೊಂದು ವಿಷಯ ಹೇಳುವುದು ಸರ್, ಇದರಲ್ಲಿ ತುಂಬಾ ಒಳ್ಳೇದು ನಾನು ಕಂಡುಕೊಂಡದ್ದು, ಇದರ ಎಲೆಗಳು ಬೀಳುದಿಲ್ಲ ನೋಡಿ ಸರ್. ಇದರದ್ದು ನೆರಳಿಗೆ ಫುಲ್ ನೆರಳು ಕೊಡ್ತದೆ ಇದು. ಹಿಂದಿನ ಎಲೆಗಳು ಸಹ ಬೀಳಲಿಲ್ಲ ನೋಡಿ ಇದರಲ್ಲಿ ಸರ್. ಅಲ್ಲೆಲ್ಲ ಎಲೆಗಳು ಉಂಟು ಇದರಲ್ಲಿ. ಇದು ವರ್ಷಕ್ಕೊಮ್ಮೆ ಎಲೆಗಳು ಫುಲ್ ಬೀಳಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಎಲೆಗಳು ಬೀಳ್ತದೆ ಅಷ್ಟೇ ಇದರಲ್ಲಿ, ತುಂಬ ಬೀಳುವುದಿಲ್ಲ. ಮತ್ತೆ ಡಾರ್ಕ್ ಗ್ರೀನ್ ಕಲರ್ನ ಸೊಪ್ಪುಗಳು ಇದರದ್ದು. ಆದ ಕಾರಣ ನೋಡಲಿಕ್ಕೆ ಒಂಥರ ಡಿಫ್ರೆಂಟ್ ಕಾಣ್ತದೆ. ನಿಮ್ಮ ತುಂಬ ವಿಡಿಯೋ ನೋಡಿದ್ದೇನೆ. ನೀವು ನನ್ನಲ್ಲೇ ಇದೆ, ಇಡೀ ದೇಶಕ್ಕೆ ನಾನೇ ತಂದಿರೋದು ಅಂತೇಳಿ ಎಲ್ಲೂ ಹೇಳುವುದಿಲ್ಲಲ್ಲ. ಯಾಕಂದ್ರೆ ನಾನು ಕೆಲವು ನೋಡಿದ್ದನ್ನು ಬೇರೆ ಎಲ್ಲ ನಾನು ನೋಡಿಲ್ಲ. ಆದ್ರೂ ನೀವು ಯಾಕೆ ಹೇಳಲ್ಲ ಹಾಗೆ? ತುಂಬ ಕೆಲವು ವಿಡಿಯೋಗಳಲ್ಲೆಲ್ಲ ಭಯಂಕರ ಹೇಳ್ತಿರ್ತಾರೆ ಸರ್, ಭಾರತಕ್ಕೆ ತಂದಿರೋದೇ ನಾನು ಅಂತ. ಏನೋ ಒಮ್ಮೊಮ್ಮೆ ಅದು ಕೆಲವರ ಅನಿಸಿಕೆ ಒಂದೊಂದು ಇರ್ಬೋದು, ಅದ್ರ ಬಗ್ಗೆ ನೋ ಕಮೆಂಟ್. ವಿವಾದ ಆಗ್ಬೋದು ಅಂತೇಳಿ ಜಾಗ್ರತೆಯಲ್ಲಿ ಬ್ಯಾಟಿಂಗ್ ಮಾಡ್ತೀವಿ ನೀವಲ್ಲ? ಇಲ್ಲ ಸರ್, ವಿವಾದ ಆಗ್ಬೋದು ಅಂತಲ್ಲ ಸರ್, ಗುಡ್ಡಕ್ಕೆ ಗುಡ್ಡ ಅಡ್ಡ ಇದ್ದೇ ಇರ್ತಲ್ಲ ಸರ್ ಯಾವಾಗಲೂ, ಅಲ್ವಾ? ಹೇಳಲಿಕ್ಕೆ ಬರೋದಿಲ್ಲ. ಕರೆಕ್ಟ್ ಸರ್. ನಮ್ಮಲ್ಲಿ ಸಹ ಸಾಧಾರಣ ಇಲ್ಲಿ ನಾನು ಮೊನ್ನೆ ಒಂದು ಹಾಕಿದ ಲೆಕ್ಕದಲ್ಲಿ ಎಲ್ಲಿ ಸಹ ಫ್ರೂಟ್ ಆಗಿರಲಿಲ್ಲ. ಅದು ಫಸ್ಟ್ ಟೈಮ್ ನನ್ನಲ್ಲಿ ಆದಂತ ಅನಿಸಿಕೆ. ಹೇಳಲಿಕ್ಕೆ ಬರೋದಿಲ್ಲ. ನಮ್ಮದು ಪೋಸ್ಟ್ ನೋಡದೇ ಇರುವವರು ಇರ್ಬೋದು ಬೇಕಾದ್ರೆ ಕೆಲವೊಂದ್ಸಲ, ಅವರಲ್ಲಿ ಸಹ ಬೇರೆ ಹಣ್ಣಿನ ಗಿಡಗಳು ಇರ್ಬೋದು, ಅಥವಾ ನಮ್ಮಿಂದ ಒಳ್ಳೆಯ ಹಣ್ಣಿನ ಗಿಡಗಳು ಬೇರೆಯವ್ರ ಹತ್ರ ಇರ್ಬೋದು. ಅಲ್ಲ ಸರ್, ನಾವು ಅದು ಯಾವುದೇ ಕಾರಣಕ್ಕೆ ಅದನ್ನು ಆಲೋಚನೆ ಮಾಡಲಿಕ್ಕಿಲ್ಲ ಸರ್. ಒಬ್ಬೊಬ್ಬರ ಹತ್ರ ಸರ್ ಎಂತ ಗೊತ್ತಿಲ್ಲ, ನಾನು ಯಾವಾಗಲೂ ಥಿಂಕ್ ಮಾಡ್ತೇನೆ, ನಮ್ಮಲ್ಲಿ 1000 ವೆರೈಟಿ ಪ್ಲಸ್ ಹಣ್ಣಿನ ಗಿಡಗಳು ಇದ್ದರೂ ಬೇರೆಯವರಲ್ಲಿ ಇರುವ ಗಿಡ ನಮ್ಮಲ್ಲಿ ಇಲ್ಲದೇ ಇರಬಹುದು. ಬೇರೆಯವ್ರ ಹತ್ರ ಒಂದೇ ಫ್ರೂಟಿನ ಗಿಡ ಇರ್ಬೋದು ಅವ್ರ ಹತ್ರ, ಆದ್ರೆ ಅದೇ ಫ್ರೂಟಿನ ಗಿಡ ನಮ್ಮಲ್ಲಿ ಇಲ್ಲದೇ ಇರ್ಬೋದು. ನಾವು ಆಲೋಚನೆ ಮಾಡುವಾಗಿಲ್ಲ, ನಮ್ಮಲ್ಲಿ 1000 ಉಂಟು ಅಂತ ಹೇಳಿಕೊಂಡು ಎಲ್ಲ ಉಂಟು ಅಂತೇಳಿ ನಮ್ಮ ಅನಿಸಿಕೆ ಅಲ್ಲ ಅದು ಹೇಳಿದ್ರೆ. ಆ ದೃಷ್ಟಿಯಲ್ಲಿ ಹೇಳಿದ್ದು ಎಲ್ಲರೂ ಸಹ ಒಂದೇ. ಸ್ನೇಹಿತರೆ, ವಿಧ ವಿಧದ ಹಣ್ಣುಗಳನ್ನು ಗಿಡದಲ್ಲೇ ನೋಡಿದಿರಿ. ಅದಾದಮೇಲೆ ಒಂದು ಬಾರಿ ಇಲ್ಲಿ ನೋಡಿ, ಒಂದು ಬುಡಾದಿಂದ ತೋರಿಸಿ ಸರ್. ಸುಮಾರು ಒಂದು 16 ವೆರೈಟಿಯ ಹಣ್ಣುಗಳು ನೋಡಿ, ಅದರಲ್ಲಿ ಹೆಸರುಗಳು ಬರೆದಿರುವಂಥದ್ದು. ಕೆಲವು ಇವರ ಮನೆಯಲ್ಲೇ ಆಗಿರುವಂಥದ್ದು, ಕೆಲವು ಹೊರಗಡೆ ಅಂತದಿರುವಂಥದ್ದು. ಒಂದು ಗ್ರೇಟ್ ಇದು, ಇಷ್ಟು ವೆರೈಟಿಯ ಲೋಕಲ್ ಹಣ್ಣುಗಳು ಮನೆಯಲ್ಲಿ, ಅಂದರೆ ಸಾಮಾನ್ಯ ಜಾಗದಲ್ಲಿ ರೆಡಿ ಮಾಡಿರುವಂಥ ಹಣ್ಣುಗಳು. ಸರ್, ಈ ರೀತಿ ಹಣ್ಣುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳುವಾಗಿಲ್ಲ. ಸಾವಯವವಾಗಿ ಬೆಳೆದಿರುವಂಥ ಎಲ್ಲ ಹಣ್ಣುಗಳು ಶ್ರೇಷ್ಠನೇ. ಅಂಥದ್ರಲ್ಲಿ ಇದರಲ್ಲಿ ಹೆಚ್ಚು ಯಾವುದೋ ಒಂದು ವಿಚಾರಕ್ಕೆ ಟ್ರೆಂಡ್ ಆಗಿದೆ, ಪ್ರಚಾರ ಆಗಿದೆ ಅನ್ನುವಂಥದ್ದು ಹಣ್ಣು ಯಾವುದಿದೆ ಸರ್? ನಾನು ಇಲ್ಲಿ ಹೇಳಿದ್ರೆ ಮಾವು ಮೊದಲನೇದಾಗಿ ಹಣ್ಣುಗಳ ರಾಜ. ಅದರಲ್ಲಿ ಸಹ ಸುಮಾರು ಹಣ್ಣುಗಳಿದೆ ಇದರಲ್ಲಿ ನಮ್ಮ ಮನೆಯಲ್ಲಿ ಅದು ನಾನು ಹೇಳಿದಾಗ ಒಂದು 5-6 ವೆರೈಟಿಗಳು ನಮ್ಮ ಮನೆಯಲ್ಲಿ ಆಗಿದೆ. ಇದರಲ್ಲಿ ಕೆಲವೊಂದು ವೆರೈಟಿಗಳು ಹೈದರಾಬಾದಿನ ನನ್ನ ಫ್ರೆಂಡ್ ತಂದು ಕೊಟ್ಟರು ಮೊನ್ನೆ, ಒಂದು ಸ್ಪೆಷಲ್ಗಳು. ಅದರಲ್ಲಿ ಜೊತೆಗೆ ಇದು ಸಕ್ಕರೆ ಕುಟ್ಟಿ ಎಲ್ಲ ನಾವು ಇದು ಹಣ ಕೊಟ್ಟು ತಂದದ್ದು ಆಂಧ್ರ ಪ್ರದೇಶದ ಸಕ್ಕರೆ ಕುಟ್ಟಿ. ಸಕ್ಕರೆ ಕುಟ್ಟಿ ಒಂದು ಸ್ವೀಟ್ ಇರುತ್ತೆ, ದಶೇರಿ ಇರ್ಬೋದು, ಸಕ್ಕರೆ ಕುಟ್ಟಿ. ಹಾಗೆ ಇದು ಕೇಸರ ತಿಳುವಂಥದ್ದು ಆಂಧ್ರ ಪ್ರದೇಶದಿಂದ ಬಂದ ಮ್ಯಾಂಗೋ. ಅಂದರೆ ಆಂಧ್ರದಲ್ಲಿ ಮಾವು ತುಂಬ ಫೇಮಸ್ ಸರ್, ಒಳ್ಳೆ ಬೆಳೀತದೆ, ಡ್ರೈ ಏರಿಯಾ ಆದ ಕಾರಣ. ಮಾವಿಗೆ ಡ್ರೈ ಏರಿಯಾ ಫುಲ್ ಬೇಕು, ಒಳ್ಳೆ ಬೆಳೀತದೆ. ಹಾಗೆ ಸರ್, ಇಲ್ಲಿ ಇದು ಹೈದರಾಬಾದ್ನವರು ತಂದು ಕೊಟ್ಟ ಇಲ್ಲೊಂದು ಇದೆ, ರಸಾಲು ಮ್ಯಾಂಗೋ, ಚಿನ್ನ ರಸಾಲು ಅಂತೇಳಿ. ಚಿನ್ನ ಅಂತ ಹೇಳಿದ್ರೆ ಸಣ್ಣ ಅಂತ ಅವರ ತೆಲುಗಲ್ಲಿ, ರಸಾಲು ಅಂತ ಹೇಳಿದ್ರೆ ಇದೆಂತ ಹೇಳಿದ್ರೆ ಸರ್, ಇದನ್ನು ಈ ಥರ ಒಂಥರ ಸ್ವಲ್ಪ ಹಿಚ್ಕಿದ್ರೆ ಆಯ್ತು ಸರ್. ಹಿಚ್ಕಿ ಇಲ್ಲಿ ಒಂದು ಸಣ್ಣಕ್ಕೆ
ತೂತು ಮಾಡಿ ನಾವು ಚೀಪುದು ಒಳ್ಳೆ ರಸ ಫುಲ್ ರಸ ಆಗಿ ಬರ್ತದೆ ನಮಗೆ ಚಿನ್ನ ರಸ ಹಾಲು ಅಂತ ಹೇಳಿ. ಅದಕ್ಕೋಸ್ಕರ ಸೂಪರ್ ಸ್ವೀಟ್ ಹಣ್ಣು ಸರ್ ಇದು. ಇದು ಯಾವುದು? ಇದು ಭಾರಿ ಚೆನ್ನಾಗಿದೆ ಅಲ್ಲ, ಇದು ಕೆಂಪು ಕೆಂಪಾಗಿ. ಸರ್ ಇದು ಇನ್ನೊಂದು ಸರ್ ಟಾಮಿ ಅಟ್ಕಿನ್ಸ್ ಹೇಳಿ. ಟಾಮಿ ಅಟ್ಕಿನ್ಸ್ ಹೇಳಿ, ಇದು ಟಾಮಿ ಅಟ್ಕಿನ್ಸ್ ಸೂಪರ್ ಮ್ಯಾಂಗೋ ಇದು. ಇದರಲ್ಲಿ ಸ್ವಲ್ಪ ಸಣ್ಣ ಸೈಜ್, ಇದು ಸಹ ಹೊರಗಿನ ದೇಶದ ಹಣ್ಣು. ಇದು ಆಂಧ್ರ ಪ್ರದೇಶದ ನನ್ನ ಫ್ರೆಂಡ್, ಸಾರಿ ಹೈದರಾಬಾದ್ನ ನನ್ನ ಫ್ರೆಂಡ್ ಇದ್ದಾರೆ, ಅವರು ತಂದು ಕೊಟ್ಟದ್ದು ನನಗೆ. ಅದು ಬಿಟ್ರೆ ಮಿಯಾಜಾಕಿ ಉಂಟಾ? ಮಿಯಾಜಾಕಿ ಇಲ್ಲ ಸರ್, ಇದರಲ್ಲಿ ಹ್ಯಾಡನ್ ಉಂಟು. ಅದರಲ್ಲಿ ಮಿಯಾಜಾಕಿ ಇದು ತಮ್ಮ ಅದು ಹ್ಯಾಡನ್ ಅಂತ ಹೇಳುವಂತ ಅದು ಬೇರೆ ನೀವು ತೋರಿಸಿದ್ದು. ಇದು ಸರ್ ಇದು ಇನ್ನೊಂದು ಹಣ್ಣು, ಇದು ಇಲ್ಲೇ ಬೆಳೀತದೆ, ಆಂಧ್ರ ಪ್ರದೇಶದಲ್ಲಿ ಬೆಳೆದ ಹಣ್ಣು ಇದು. ಇದು ಸಹ ಹಾಗೇನೆ ಸರ್, ಶೇರಿ ಅಂತೇಳಿ ಹೆಸರು. ಸೂಪರ್ ಸ್ವೀಟ್, ಸೂಪರ್ ಮ್ಯಾಂಗೋ, ಸಣ್ಣ ಸೈಜು ಆದ್ರೆ ಸೂಪರ್ ಹಣ್ಣು ಸರ್ ಇದು. ಅಲ್ಲ ಇದು ಇನ್ನೊಂದು ನೋಡಿ ಇಲ್ಲಿ ಸರ್, ರೆಡ್ ಕಲರ್ ಆದ ಕೂಡಲೇ ಮಿಯಾಜಾಕಿ ಅಂತ ಈಗ ಹೆಚ್ಚಿನವರೆಲ್ಲ ರೆಡ್ ಕಲರ್ ಮಿಯಾಜಾಕಿದಲ್ಲಿ ಕೊಟ್ಟಿದ್ದಾರೆ. ಇದು ಹ್ಯಾಡನ್ ಅಂತ ಹೇಳುವಂತ ಒಂದು ವೆರೈಟಿ. ಇದು ಸರಿ ಹಣ್ಣು ಆಗ್ಲಿಲ್ಲ. ಅದು ನೀವು ಆಚೆಯಲ್ಲಿ ನೋಡ್ತಾ ಇರ್ಬೋದು ಸರ್, ನಮ್ದು ಮಲ್ಲಿಕದ ಲಾಸ್ಟ್ ಅಲ್ಲಿ ಉಂಟು ಈಗ ಮಲ್ಲಿಕ. ಇದು ಸರ್ ಮಲ್ಲಿಕ ನಮ್ಮದೇ ಓನ್ ಮಲ್ಲಿಕ. ಈಗ ಸೀಸನ್ ಲಾಸ್ಟ್ ಎಂಡ್ ಆಯ್ತು. ನೀವು ಸರ್ ನಮ್ಮಲ್ಲಿಗೆ ಹೋಲಿಸಿದ್ರೆ ನೋಡಿ ಸರ್, ಈಗ ಸಿಂಪಲ್ ಆಗಿ ಒಂದು ತಗೊಳ್ಳೋ ಸರ್, ಈಗ ನಮ್ಮದು ಮತ್ತು ಆಂಧ್ರ ಪ್ರದೇಶದ ಮ್ಯಾಂಗೋಗಳು ಯಾವ ಥರ ಇರುತ್ತೆ ಅಂತ ಹೇಳಿ, ನಮ್ಮದು ಒಂಥರ ಬಣ್ಣ ಫುಲ್ ನಿಮಗೆ ಬಣ್ಣಗಳು, ನಮ್ಮದೆಲ್ಲ ಒಂಥರ ಇದು ಮಳೆ ಬಂದು ಕಪ್ಪಾಗಿರ್ತದೆ, ಹಾಗೆ ತಿನ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಇದು ಒಂಥರ ಕಲರ್ಗಳು ಯಾವುದೇ ಎಂತದೇ ಕಪ್ಪು ಬಣ್ಣ ಇಲ್ಲ. ಕಲರ್ಗಳು ಶ್ರೀನಿವಾಸಪುರ, ಕೋಲಾರ ಆ ಭಾಗದಲ್ಲೂ ಕೂಡ ಹೌದು ಇದೇ ಟೈಪ್ ಹಳದಿ ಕಲರ್ ಬರ್ತದೆ. ಅಲ್ಲಿ ಮಳೆ ಸ್ವಲ್ಪ ಕಡಿಮೆ, ಮಳೆ ಕಮ್ಮಿ, ಡ್ರೈ ಏರಿಯಾ. ಮಾವಿಗೆ ಮಾವಿಗೆ ಅಂತಲ್ಲ, ಹಣ್ಣುಗಳಿಗೆ ಅವರು ಡ್ರೈ ಏರಿಯಾ ಇದ್ದಷ್ಟು ನಿಮಗೆ ಸ್ವೀಟ್ನೆಸ್, ನಿಮಗೆ ಫುಲ್ ಸ್ವೀಟ್ನೆಸ್ ಬರ್ತದೆ ನಿಮಗೆ. ಹೌದು ಹಾಗೆ ಕರೆಕ್ಟ್. ಈಗ ಈ ರೀತಿ ಹಣ್ಣುಗಳು ನೀವೆಲ್ಲ ಮಾತಾಡುವಾಗ ಎಲ್ಲ ಹಣ್ಣಿನ ಎಕ್ಸ್ಪರ್ಟ್ಗಳು ಮಲೇಷ್ಯಾ, ಇಂಡೋನೇಷ್ಯಾ, ಥೈಲ್ಯಾಂಡ್ ಈ ಟೈಪ್ ಇದು ಪೂರ್ವ ಏಷ್ಯಾಗಳ ದೇಶಗಳ ಬಗ್ಗೆ ಮಾತಾಡ್ತೀರಿ ನೀವು. ಯಾಕೆ ಇಟಾಲಿ, ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಆ ಭಾಗದಿಂದ ಅಥವಾ ಯುರೋಪ್ ಕಂಟ್ರಿಗಳಿಂದ ಯಾಕೆ ಇಲ್ಲಿ ಹೆಚ್ಚು ಹಣ್ಣುಗಳ ಗಿಡಗಳು ಬರೋದಿಲ್ಲ, ಅಥವಾ ಅಲ್ಲಿ ಹಣ್ಣುಗಳನ್ನು ಬೆಳೆಯೋದೇ ಇಲ್ವಾ, ಹೇಗೆ ಅದು? ಇಲ್ಲ ಸರ್, ಆಯಾ ಏರಿಯಾಗಳಲ್ಲಿ ಒಂದೊಂದು ಹಣ್ಣುಗಳು ಬೆಳೀತದೆ, ನಿಮಗೆ ತೊಂದರೆ ಇಲ್ಲ. ಆದ್ರೆ ನಾವು ಹೆಚ್ಚಾಗಿ ಮಾತಾಡೋದು ಹೇಳಿದ್ರೆ ಇಂಡೋನೇಷ್ಯಾ, ಬ್ಯಾಂಕಾಕ್ ಅದೆಲ್ಲ ನಮ್ಮ ವಾತಾವರಣಕ್ಕೆ ಒಗ್ಗಿಕೊಂಡಿರುವ ವಾತಾವರಣ, ಸೇಮ್ ವಾತಾವರಣ ನಮ್ಮದು ಮತ್ತು ಅವರದ್ದು ಒಂದೇ. ನೀವು ಹಣ್ಣುಗಳನ್ನ ಗಿಡಗಳನ್ನು ಸಾಗಿ US ಇಂದೆಲ್ಲ ಹಣ್ಣುಗಳ ಕೋಲ್ಡ್, ಲಂಡನ್ ಸಹ ಕೋಲ್ಡ್, ಆ ತರ ನಿಮಗೆ ಕೋಲ್ಡ್ ಕಂಟ್ರೀಸ್ ಇಂದ ತಗೊಂಡ್ ಬಂದ್ರೆ ನಮ್ಮಲ್ಲಿ ಆಗುದಿಲ್ಲ. ನಮ್ಮದು ಆಲ್ರೆಡಿ ಶೆಕೆ ಶೆಕೆ ಶೆಕೆ, ನಾವು ಬೆವರು ಸುರಿತಾನೇ ಇರ್ಬೇಕು ಯಾವಾಗ ನಾವು. ಆ ತರ ಹಣ್ಣುಗಳು ಸಹ ಒಳ್ಳೆ ಇದು ಬರ್ತದೆ. ಕೋಲ್ಡ್ ಕಂಟ್ರಿ ಹಣ್ಣುಗಳು ನಮಗೆ ಆಗುದಿಲ್ಲ, ಹೆಚ್ಚಾಗಿ ನಾವು ಅಲ್ಲಿಂದ ಹಣ್ಣು ತಗೊಂಡ್ ಬರ್ತೇವೆ, ಅಲ್ಪಸರಿ ಇಲ್ಲಿ ಬರ್ತೇವೆ. ಓಕೆ ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಬಾರಿ ನಾನು 5 ಸೀರೀಸನ್ನು ಮಾಡಿದ್ದೇನೆ ಸರ್. ಇದು 5ನೇದು ಕೊನೆಯ ವಿಡಿಯೋ. ಅಂದರೆ ಕಂಟಿನ್ಯೂ ಆಗಿ ಒಂದು ಹಣ್ಣುಗಳ ಸೀಸನ್ನಲ್ಲಿ ಹಣ್ಣುಗಳ ಬಗ್ಗೆ ತೋರಿಸುವಂಥದ್ದು. ಇದು ತುಂಬ ಜನರಿಗೆ ಉಪಯೋಗ ಆಗುತ್ತೆ ಇದರಿಂದಾಗಿ. ಮತ್ತು ಇದನ್ನು ಅವರವರ ಮನೆಗಳಲ್ಲಿ ನಿಜವಾಗಲೂ ಬೆಳೆದರೆ ಖಂಡಿತವಾಗಿ ಅವರಿಗೆ ಒಂದು ವಿಷಮುಕ್ತವಾಗಿರುವಂಥ ಆಹಾರವನ್ನು ನೀವೆಲ್ಲರೂ ಕೂಡ ಪಡಿಬೋದು ಅನ್ನುವಂಥ ಒಂದು ಕಂಟೆಂಟ್ನ ಜನರಿಗೆ ಕೊಡುವ ಅಂಥೇಳಿ ನಾವಿಲ್ಲಿ ಬಂದು ಒಂದಷ್ಟು ವಿಚಾರಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದು. ಹಾಗೇನೆ ಸರ್, ನಾನು ಸಹ ಅದರಲ್ಲಿ ಹೇಳೋದು ಸರ್, ನೀವು ಹೇಳಿದಾಗೆ ಸರ್, ಎಲ್ಲರಿಗೆ ಎಲ್ಲ ಹಣ್ಣನ್ನು 1000 ವೆರೈಟಿ ಬೆಳಿಬೇಕುತ್ತಿಲ್ಲ. ನಾನು ಹೇಳಿದ ಒಂದು ಒಬ್ಬೊಬ್ಬರಿಗೆ ಜಾಗ ಇರುವಷ್ಟು, ಜಾಗ ಇದ್ದವರು ಒಂದು 10 ರಿಂದ 15, 20 ವೆರೈಟಿಯನ್ನು ಬೆಳ್ಕೊಂಡ್ರೆ ವರ್ಷ ಪೂರ್ತಿ ವಿಷಮುಕ್ತ ಹಣ್ಣು ತಿನ್ಬಹುದು. ಒಂದು ವಿಷಮುಕ್ತದ ಜೊತೆಗೆ ನಾವು ಬೆಳೆದ ಹಣ್ಣಿನ ಟೇಸ್ಟೇ ಬೇರೆ, ನಮಗೆ ಅದೊಂಥರ ಡಿಫ್ರೆಂಟ್, ಅಂದ್ರೆ ಆ ಒಂದು ಫೀಲಿಂಗ್ ಇರ್ತದೆ ನಮಗೆ, ಅದ್ರ ನಾವೇ ಬೆಳೆದದ್ದು ಅಂತ ಹೇಳೋ ಫೀಲಿಂಗ್ ಇರ್ತದೆ. ಹೌದೌದು. ಓಕೆ ಸ್ನೇಹಿತರೆ, ಈ ರೀತಿಯ ಹಣ್ಣುಗಳ ವಿಚಾರಗಳು ಎಲ್ಲ ವಿಷಯಗಳೆಲ್ಲ ನಿಮಗೆ ಇಲ್ಲಿಗೆ ಬಂದಾಗ ನಾನು ತೋರಿಸಿರುವಂಥದ್ದು ಕೇವಲ ಒಂದು 10% ಮಾತ್ರ. ಇಲ್ಲಿಗೆ ಬಂದಾಗ ಎಕ್ಸ್ಟ್ರಾ 90% ನೀವು ತಿಳ್ಕೊಬೋದು, ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ನಲ್ಲಿ ಇದನ್ನು ನೆಡುವಂಥದ್ದು, ಇದರದ್ದೇನು ಪ್ರೋಸೆಸ್ಗಳಿದೆ, ಇದರ ಬಗ್ಗೆ ಕೂಡ ತುಂಬ ಬರ್ತಾಯಿದೆ. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.